ವೆಲ್ಕಮ್ ಟು ಮಾತುಕತೆ. ನಿಮಗೆ ನಿಜವಾಗ್ಲೇ ಸ್ಮಾರ್ಟ್ ಸಿಟಿ ಮತ್ತು ಟೌನ್ಶಿಪ್ಗಳು ಅಭಿವೃದ್ಧಿ ವಿಕಸಿತ್ ಅವ್ರು ಹೋಗಬೇಕಾದ್ರೆ, ಡೆವಲಪ್ಡಿಂದ ಡೆವಲಪಿಂಗ್ ನಿಜವಾಗ್ಲೇ ಆಗಬೇಕಾದ್ರೆ ಕೀ ಪಾಯಿಂಟ್ಸ್ಗಳಿದೆ. ಎಲ್ಲೋ ನೀವು ಅದು ಇರುತ್ತೆ, ನಿಮ್ಮ ತಲೆಗಳಲ್ಲೂ ಇರುತ್ತೀವೆಲ್ಲನೂ, ಎಲ್ಲೋ ಅದನ್ನು ಟ್ರಿಗರ್ ಆಗಿಲ್ಲ, ಅದನ್ನು ಹತ್ತಿಸಿಲ್ಲ. ಹೀಗೆ ಅದನ್ನು ಗ್ಯಾಸ್ ಲೈಟ್ ಮಾಡ್ಕೊಳ್ಳಿ, ಇಂಥದ್ದನ್ನು ಗ್ಯಾಸ್ ಲೈಟ್ಗಳು ಮಾಡ್ಕೊಳ್ಳಿ. ಯಾವ್ಯಾವುದನ್ನು ಹೋಗಿ ಗ್ಯಾಸ್ ಲೈಟ್ ಮಾಡೋದಲ್ಲ. ಗ್ಯಾಸ್ ಲೈಟ್ ಅಂದರೆ ಇದು, ಗ್ಯಾಸ್ನ ಹೊಡೀರಿ ಹೀಗೆ ಪಟ್ ಅಂತ ಲೈಟರಿಂದ, ಅದು ಗ್ಯಾಸ್ ಲೈಟ್ ಆಗುತ್ತೆ. ಏನು ಅಂದರೆ, ನಿಮಗೆ ನಿಜವಾದ ಅಭಿವೃದ್ಧಿ ಬೇಕಾದರೆ ರೈತರಿಗೆ ಅವೇರ್ನೆಸ್ ಮೂಡಿಸಿ. ಅಗ್ರಿಕಲ್ಚರ್ ಓದಿರ್ತೀರಲ್ಲ, ಅವ್ರನ್ನ ಮುಂದೆ ಬಿಡಿ. ಇವಾಗ ಆ ಡಿಪಾರ್ಟ್ಮೆಂಟ್ ಮುಂದಕ್ಕೆ ಬರಲಿ. ಸುಪ್ರೀಂ ಕೋರ್ಟ್ಗೆ ಹೇಳಬೇಕು, ತಿರ್ಗಾ ತಲೆ ಬಾಗಲೇಬೇಕು, ನೀವೇ ಸುಪ್ರೀಮು. ಇಂಥ ಅಗ್ರಿಕಲ್ಚರಲ್ಲಿ ಓದಿರ್ತಾರಲ್ಲ, ಅಗ್ರಿಕಲ್ಚರೇ ಓದಿರ್ತಾರಲ್ಲ, ಫಾರ್ಮಿಂಗು, ಅವ್ರನ್ನ ಮುಂದಕ್ಕೆ ಬಿಡಿ. ರೈತರಿಗೆ ಅವೇರ್ನೆಸ್ ಮೂಡಿಸಿ. ಆ ಭೂಮಿನಲ್ಲಿ ಈ ಕಾಲಕ್ಕೆ ಯಾವುದು ಹಾಕಿದ್ರೆ ಒಳ್ಳೆಯದು, ನೀನು ಎಷ್ಟು ಅಗಿಬೇಕು, ಈ ಮಣ್ಣಲ್ಲಿ ಯಾವುದು ಉತ್ಪತ್ತಿ ಆಗುತ್ತೆ, ಅಂದರೆ ಆ ಬೀಜ ಹಾಕಿದ್ರೆ ಅದು ಕ್ಲೀನಾಗಿ ನಿನಗೆ ಫಸಲ್ ಕೊಡುತ್ತೆ, ನಿನಗೆ ನೀಟಾಗಿ ಈ ಲಾಭ ಆಗತ್ತೆ, ಇದನ್ನು ನೋಡ್ಕೊಳ್ಳಿ. ಮೀಡಿಯೋಕರ್ಸ್ಗಳು ಅಂದರೆ ಮಧ್ಯವರ್ತಿಗಳು ಗೇಮ್ ಆಡ್ತಾ ಇದ್ದಾರಲ್ಲ, ಇವರು ಕಷ್ಟಪಡ್ತಾ ಇರೋದು, ಇವರು ತೊಗೊಳಕ್ಕೆ ದುಡ್ಡು ಕೊಟ್ಟು ತೊಗೊಳಕ್ಕೆ ಇಲ್ಲಿ ರೆಡಿ ಇದ್ದಾರೆ ಇವರು. ಸೊ ಈ ಒಂದು ಮಧ್ಯದಲ್ಲಿ, ಈ ಎರಡು ಚಾನೆಲ್ಗಳ ಮಧ್ಯದಲ್ಲಿ ಇಲ್ಲಿ ಮೈಂಡ್ ಗೇಮ್ಗಳು ಅಥವಾ ಡಬಲ್ ಗೇಮ್ಗಳು ಚಾನೆಲ್ ನಡೀತಾ ಇದೆ. ಈ ಬ್ರಿಡ್ಜನ್ನು ಫಸ್ಟ್ ಹೊಡೀರಿ, ಮಧ್ಯವರ್ತಿಗಳನ್ನ ಹೊಡೀರಿ. ಇವರು ಕಷ್ಟಪಟ್ಟಿರೋದಕ್ಕೆ ಇವರು ಸರಿಯಾದ ದುಡ್ಡು ಕೊಡ್ತಿದ್ದಾರಾ, ಇದನ್ನು ನೋಡ್ಕೊಳ್ಳಿ. ಇದು ಸ್ಮಾರ್ಟ್ ಸಿಟಿ ಅಂದರೆ, ಇದು ಒಳ್ಳೆ ಟೌನ್ಶಿಪ್ಗಳು ಅಂತ ಅಂದರೆ ಅವರಿಗೆ ಕ್ಲೀನಾಗಿ ಎಜುಕೇಟ್ ಮಾಡಿ. ಅಂದರೆ ನೀವು ಓದಿರ್ತೀರಾ, ನೋಡಪ್ಪ ಈ ಥರ ಹೀಗೆ ಅಂತ ಅವ್ರಿಗೆ ಕ್ಲಾಸಸ್ಗಳನ್ನ ತೊಗೊಳ್ಳಿ. 1 ಅವರ್ 2 ಅವರ್ ಒಂದು ದಿನಕ್ಕೆ ಪ್ರತಿ ಹಳ್ಳಿಗಳಲ್ಲಿ ಈ ಕ್ಲಾಸಸ್ಗಳು ನಡೀಲಿ. ಫಾರ್ಮಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ. ಗುಡ್ ಟೀಚರ್ಸ್ಗಳು ಈಗಾಗಲೇ ಓದಿರ್ತೀರಾ, ಅವರನ್ನು ಅಕ್ವೈರ್ ಮಾಡಿಕೊಂಡು ಪ್ರತಿ ಯೂನಿವರ್ಸಿಟಿಗಳಲ್ಲಿ ಅಗ್ರಿಕಲ್ಚರ್ ಓದಿರೋ ಅಂಥವ್ರನ್ನ ಬಿಡಿ. ಹಳ್ಳಿಗಳಲ್ಲಿ ಅವರು ಅವೇರ್ನೆಸ್ ಮೂಡಿಸ್ತಾರೆ, ಮಣ್ಣಿನ ಬಗ್ಗೆ ಓದಿರ್ತಾರೆ, ಆ ಬೀಜಗಳ ಬಗ್ಗೆ ಓದಿರ್ತಾರೆ, ಸೀಡ್ಸ್ಗಳ ಬಗ್ಗೆ, ಯಾವ ಕಾಲದಲ್ಲಿ ಯಾವುದನ್ನು ಹಾಕಬೇಕು ಅನ್ನೋದು ಓದಿರ್ತಾರೆ, ಎಷ್ಟು ನೀರು ಬಿಡಬೇಕು ಅನ್ನೋದು ಓದಿರ್ತಾರೆ. ಹೇಗೆ ವಿನಿಮಯ ಅಂದರೆ ದುಡ್ಡು ಮತ್ತು ಅವರ ಬೆಳೆನ ಹೇಗೆ ಬೆಲೆ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಗೊತ್ತಾಗಿರುತ್ತೆ. ಅಂಥವ್ರನ್ನ ಬಿಡಿ, ಮುತುವರ್ಜಿ ವಹಿಸಲಿ. ಗೌರ್ಮೆಂಟ್ ಇದರಲ್ಲಿ ತಲೆ ತೂಗಿಸಿ, ಸುಪ್ರೀಂ ಕೋರ್ಟ್ ಇದರಲ್ಲಿ ಅಂದರೆ ಓದಿರೋರನ್ನ ಒಳಗಡೆಗೆ ಬಿಡಿ. ನಿಮ್ಮ ಈ ಯೋಜನೆಗಳನ್ನ ತೊಗೊಂಡು ಬನ್ನಿ. ಇದು ಸ್ಮಾರ್ಟ್ ಸಿಟಿ ಟೌನ್ಶಿಪ್ಗಳು ಅಂತ ಬಿಲ್ಟ್ ಮಾಡೋದು. ಮಣ್ಣಿನ ಮಕ್ಕಳ ಮೇಲೆ ಹೊಡಿಬೇಡಿ. ಅವರು ಇದ್ರೇ ನಮ್ಮ ದೇಶ. ಇಲ್ಲದ್ರೆ ಊಟಕ್ಕೂ ನಾವು ಇವತ್ತು ಹೇಗೆ ಪೆಟ್ರೋಲಿಗೆ ಬೇರೆಯವ್ರ ಮೇಲೆ ಡಿಪೆಂಡೋ, ಊಟಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡ್ಬೇಕಾಗತ್ತೆ. ಹುಷಾರು.